ಪಾಸಿಟಿವ್ ಆಗಿರಿ. ಆ್ಯಂಡ್ ಇವಾಗ ನೀವು ಹೋರಾಟ ನಡೆಸಿರೋದ್ರ ಬಗ್ಗೆ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತೇ ಮಾಹಿತಿ ಕೊಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಅವ್ರದ್ದು ಬೇಡಿಕೆಗಳಿದೆ, ಇಷ್ಟು ಜನರಲ್ಲಿದೆ. ಲೋಕಲ್ ಇಶ್ಯೂಸ್ ಎನಿವೇ ವಿ ವಿಲ್ ಸಿಟ್ ಆ್ಯಂಡ್ ರಿಸಾಲ್ವ್. ನಿಮ್ಮ ಡಿಸ್ಟ್ರಿಕ್ಟ್ ಹೆಡ್ಸ್ಗೆ ನಾವು ಇವತ್ತೇ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಯಾವುದು ಅವ್ರ ಕೈಯಲ್ಲಾಗುತ್ತೆ, ಯಾವುದು ಅವ್ರ ಹಂತದಲ್ಲಾಗುತ್ತೆ, ಅವ್ರು ಅದನ್ನು ಮಾಡಲೇಬೇಕು ಅಂತ ವಿ ವಿಲ್ ಇನ್ಸಿಸ್ಟ್. ಅದು ಇಟ್ ಈಸ್ ಅ ಪ್ರಾಮಿಸ್ ಫ್ರಮ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಸೊ ವಿ ವಿಲ್ ವರ್ಕ್ ಟುವರ್ಡ್ಸ್. ಅದು ನಮ್ಮ ಸಮಸ್ಯೆಗಳು ಸರ್ಕಾರದ ಮಟ್ಟದಲ್ಲಿ ಏನಿದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು ಅಂತ ನಮ್ಮ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಅವರು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಮುಖ್ಯವಾಗಿ ಇನ್ನೊಂದು ವಿಚಾರ, ಸ್ಥಳೀಯ ಸಮಸ್ಯೆಗಳು ತುಂಬ ಇದೆ. ಆ ಸಮಸ್ಯೆಗಳನ್ನ ನಾವು ಪಟ್ಟಿ ಮಾಡಿ ಸಮೇತ ಇಲ್ಲಿ ಓದಿದ್ದೀವಿ. ನಾವು ಕೇಳ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಇಲಾಖಾ ಅಧಿಕಾರಿಗಳನ್ನ ಸೇರಿಸಿ ಜಂಟಿ ಸಭೆ ಮಾಡಬೇಕು ಅಂತೇಳಿ ಹಲವಾರು ಬಾರಿ ಕೇಳಿದ್ರು ಕೂಡ ಅದು ನಮಗೆ ಸಕ್ಸಸ್ ಆಗಿಲ್ಲ. ಇವತ್ತು ಮಾಡ್ತೀವಿ ಅಂತ ಒಪ್ಕೊಂಡೋಗಿದ್ದಾರೆ ಅಧಿಕಾರಿಗಳು ಇಬ್ಬರೂ ಕೂಡ. ನಮಗೆ ಈ ಜಂಟಿ ಸಭೆ ಮಾಡಲಿಲ್ಲ ಅಂದರೆ ನಾವು ಸ್ಥಳೀಯ ಸಮಸ್ಯೆಗಳು ಇಟ್ಕೊಂಡು ಮತ್ತೊಮ್ಮೆ ಇನ್ನೊಂದಿನ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಕೂಡ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಹೋರಾಟನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದ.